ಇವತ್ತು ಗಂಡು ಹೆಣ್ಣಿಗೆ ಇಷ್ಟ ಆಗ್ತದೆ, ಹೆಣ್ಣು ಗಂಡಿಗೆ ಇಷ್ಟ ಆಗ್ತದೆ, ಎಲ್ಲ ರೆಡಿಯಾಗಿರ್ತದೆ. ಆದರೆ ಕೆಲವೊಮ್ಮೆ ನಾವು ವರದಕ್ಷಿಣೆಯ ಹೆಸರಿನಲ್ಲಿ ಹೆಣ್ಣು ಬಿಟ್ಟು ಬರುವ ಪ್ರಸಂಗಗಳು ಇವತ್ತು ಜಾಸ್ತಿ ಆಗ್ತದೆ. ಇವತ್ತು ಸ್ವಲ್ಪ ಕಡಿಮೆ ಆದರೂ ಕೂಡ ಇನ್ನೂ ಕೂಡ ತುಂಬ ಕಡೆಯಲ್ಲದಿದೆ ವರದಕ್ಷಿಣೆ. ಅದು ಸಮಾಜಕ್ಕೆ ದೊಡ್ಡ ಶಾಪವಾಗಿದೆ, ಕುಟುಂಬಕ್ಕೆ ದೊಡ್ಡ ಶಾಪವಾಗಿದೆ, ಹೆಣ್ಣು ಹೆತ್ತವರಿಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ಖಂಡಿತವಾಗಿ ಒಂದು ಗಂಡಸಿನ ಲಕ್ಷಣವಲ್ಲ ಈ ವರದಕ್ಷಿಣೆ ಪಡೆಯುವುದೆಂಬುದು. ಗಂಡಸು ಅವನೊಬ್ಬ ಪುರುಷ, ಪೌರುಷವುಳ್ಳವನು, ಅವನು ದೊಡ್ಡ ಶಕ್ತಿ ಸಾಮರ್ಥ್ಯವುಳ್ಳವನು, ದುಡಿಯಲಿಕ್ಕೆಲ್ಲ ತಾಕತ್ತಿರುವವನು, ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಅವನ ಮದುವೆ ಅವನು ಖರ್ಚು ಮಾಡಿದ ಹಣದಿಂದ ಮಾಡಬೇಕೆ ಹೊರತು ಇವನ ಮದುವೆಗೆ ಬಟ್ಟೆ ಒಳಿಸಲು, ಇವನ ಮದುವೆಗೆ ಖರ್ಚಿಗೆ ಹೆಂಡತಿಯಿಂದ ಹಣ ಪಡೆಯುವುದು ಖಂಡಿತವಾಗಿಯೂ ಅದು ನಾಚಿಕೆ ಕೇಡು. ಅದಕ್ಕಿಂತ ದೊಡ್ಡ ನಾಚಿಕೆ ಬೇರೆ ಯಾವುದೂ ಇಲ್ಲ. 20-25 ವರ್ಷಗಳ ಕಾಲ ಬದುಕಿ 10-15 ವರ್ಷಗಳ ಕಾಲ ದುಡಿದು ಸಂಪಾದನೆ ಮಾಡಿ ಇವನ ಸ್ವಂತ ಮದುವೆಯಾಗಲು ಹೆಂಡತಿಯಿಂದ ಹಣ ಪಡೆಯುವುದಂತ ಹೇಳಿದರೆ ಅದಕ್ಕಿಂತ ದೊಡ್ಡ ನಾಚಿಕೆ ಕೂಡ ಈ ಪ್ರಪಂಚದಲ್ಲಿಲ್ಲ. ಅದು ದೊಡ್ಡ ಹೇಸಿಕೆಯಾಗಿದೆ, ಅದು ನಾಚಿಕೆಯಾಗಿದೆ, ಅದು ಈ ಪುರುಷ ಕುಲಕ್ಕೇನೇ ಒಂದು ಅವಮಾನವಾಗಿದೆ, ಅವನ ಕುಟುಂಬಕ್ಕೆ ಒಂದು ಅಪಮಾನವಾಗಿದೆ. ಹೆಣ್ಣಿನಿಂದ ನನಗೆ ಎಷ್ಟು ಲಕ್ಷ ಕೊಡಬೇಕು, ಅಷ್ಟು ಲಕ್ಷ ಕೊಡಬೇಕು, ಕಾರು ಕೊಡಬೇಕು, ತೋಟ ಕೊಡಬೇಕು, ಮನೆ ಕೊಡಬೇಕು ಎಂದು ಡಿಮ್ಯಾಂಡ್ ಇಟ್ಟುಕೊಂಡು ಮದುವೆಯಾಗುವ ವರದಕ್ಷಿಣೆಯ ಆ ಒಂದು ಕೆಟ್ಟ ಚಾಳಿ ಅದು ಈ ಸಮಾಜದಿಂದ ತೊಲಗಬೇಕು. ಅದರಿಂದ ಹಲವಾರು ಕುಟುಂಬಗಳು ಇವತ್ತು ಕಣ್ಣೀರಿಳಿಸ್ತಾ ಇದೆ.